ಲಾಸ್ಟ್ 10 days ಇಂದ ನಾವು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ. ಈ ವರ್ಕ್ಶಾಪ್ ಬಂದ್ಬಿಟ್ಟು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ಇತ್ತು. ಓಕೆ, ಸೊ ಈ ಆಪ್ಷನ್ ಸ್ಟ್ರಾಟಜಿ ವರ್ಕ್ಶಾಪ್ ಅಲ್ಲಿ ನಿಮಗೆ ಏನ್ ಅನಿಸ್ತು? ಓಕೆ, ನನ್ನ ಸ್ಟ್ರಾಟಜಿಸ್ಗಳು, ಹಾಗೆ ನಾನು ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ವಿಧಾನ, ಹಾಗೆ ನಿಮ್ಮ ಲರ್ನಿಂಗ್ ಏನಿದೆ ಅದನ್ನ ಪ್ಲೀಸ್ ತಿಳಿಸ್ಕೊಡಿ. ಐ ವಿಲ್ ಗೋ ಟು ದ ರಾಜ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ತಿಳಿಸಿ. ಕೋರ್ಸ್ ಬಗ್ಗೆ ಮತ್ತೆ ಪ್ರೇರಣರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ಈ ಕೋರ್ಸ್ ಬಗ್ಗೆ ಮೇನ್ ಆಗಿ ಕೋರ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಆಪ್ಷನ್ ಸ್ಟ್ರಾಟಜಿ ಏನಿದೆ ನಾವು ಅಪ್ಲೈ ಮಾಡೋದಕ್ಕೆ ತುಂಬಾನೇ ಕಾನ್ಫಿಡೆನ್ಸ್ ಬರ್ತಾ ಇದೆ ಈ ನಿಮ್ ಕೋರ್ಸ್ ಕಲ್ತ ಮೇಲೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಈಗ ನನ್ಗೆ ಹೆಂಗೆ ಅಂದ್ರೆ, ಈಗ ಪ್ರತಿ ಸರಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಆದ್ರೂ ಬರ್ಲಿ, ನನ್ಗೆ ಆ ಭಯ ಅನ್ನೋದೇ ಇಲ್ಲ. ಆಕ್ಚುಲಿ ಈಗ ಏನ್ ಬೇಕಾದ್ರೂ ಈಸಿಯಾಗಿ ನಾನು ತಗೋಬಹುದು ಅನಿಸ್ತಾ ಇದೆ. ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇದೆ ನಿಮ್ಮ ಕೋರ್ಸ್ ಇಂದ. ಇದನ್ನ ಮತ್ತೆ ನಿಮ್ ಪೇಷನ್ಸ್, ನಿಮ್ ಬಗ್ಗೆ ಹೇಳ್ಬೇಕಾದ್ರೆ ಮೇನ್ ಈ ಪೇಷನ್ಸ್, ತುಂಬಾನೇ ಪೇಷನ್ಸ್ ಇದೆ. ಅಷ್ಟು ನಿಧಾನಕ್ಕೆ ಮಗು ಹೇಳ್ಕೊಡಂಗೆ ಹೇಳ್ಕೊಟ್ಟಿದ್ದೀರ. ನನ್ಗೆ ತುಂಬಾ ಇಷ್ಟ ಈ ಕೋರ್ಸ್ ಬಗ್ಗೆ. ನೀವು ಅದು ಸ್ಟ್ರಕ್ಚರ್ ಮಾಡಿದಿರಲ್ಲ ನಿಮ್ ಕೋರ್ಸ್, ತುಂಬಾ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಮುಂದೆ ತಗೊಂಡೋಗಿದ್ದೀರಾ. ಸೊ ಯಾವ ಟೈಮ್ಗೆ ಯಾವ ಇದನ್ನ ಅಪ್ಲೈ ಮಾಡ್ಬೇಕನ್ನೋದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ. ಸೊ ಅದರಿಂದ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ನಿಮ್ ಕೋರ್ಸ್ ಇಂದ. ಅದು ನೀವು ಕೊಟ್ಟಿರೋ ಟೈಮ್ ತುಂಬಾನೇ ನಮ್ಗೆ ಯೂಸ್ಫುಲ್ ಆಗಿದೆ. ಅಷ್ಟು ಟೈಮ್ ಕೊಟ್ಟಿದ್ದಾರೆ. ಆಕ್ಚುಲಿ ನಿಮ್ ಕೋರ್ಸ್ ಟೈಮ್ ಏನಿದೆ ಅದಕ್ಕಿಂತ ಜಾಸ್ತಿನೇ ನಮ್ ಟೈಮ್ ಕೊಟ್ಟು ನಮ್ಗೆಲ್ರಿಗೂ ಅಷ್ಟು ಯೂಸ್ಫುಲ್ ಆಗೋ ತರ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಓಕೆ, ಥ್ಯಾಂಕ್ ಯು ರಾಜ್. ಜಯಂತ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು, ಹಾಗೆ ನಿಮ್ಮ ಇನ್ಪುಟ್ಸ್ ಏನಿದೆ, ಸೊ ಪ್ಲೀಸ್ ಶೇರ್ ವಿತ್ ಅಸ್. ಸರ್, ಬೇಸಿಕಲಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ. 1-2-3 months ಇಂದ ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ ಗಳೆಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ಸ್ಟಾಕ್ಸ್ ಬಗ್ಗೆ, ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಎಲ್ಲ ನೋಡ್ತಾ ಇದ್ದೆ. ಹಾಗೆ ನಿಮ್ದು ಕೂಡ ನೋಡ್ತಾ ಇದ್ದೆ. ನಿಮ್ದು ಪ್ಲೇ ಲಿಸ್ಟ್ ಗಳೆಲ್ಲ ವೆರಿ ಸ್ಟ್ರಕ್ಚರ್ಡ್ ಆಗಿ ಒಂದೊಂದು ಕಂಟೆಂಟ್ ಗಳನ್ನ ಆಡ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ಆಪ್ಷನ್ ಸ್ಟ್ರಾಟಜೀಸ್ ಗಳ ಅದು ಆರ್ಡರ್ಸ್, ಅದು ಸೀಕ್ವೆನ್ಸ್, ಅದು ಎಕ್ಸ್ಪ್ಲನೇಷನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಮ್ಗೆ ಆಪ್ಷನ್ಸ್ ಬಗ್ಗೆ ಜಾಸ್ತಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂತು. ಇದು ಈ ಕರೆಂಟ್ ಟ್ರೆಂಡ್ ನೋಡ್ರೆ ಎಲ್ಲ ಜಾಸ್ತಿ ಆಪ್ಷನ್ಸ್ ಮೇಲೆ ಮಾಡ್ತಾ ಇರೋದು, ಪ್ರಾಫಿಟಬಲ್ ಆಗಿರೋದ್ರಿಂದ. ಸೊ ನಾನು ಇವ್ರದ್ದು ಕಂಟೆಂಟ್ ಚೆನ್ನಾಗಿದೆ, ಎಲ್ಲ ಇದು ಚೆನ್ನಾಗಿದೆ. ಆಮೇಲೆ ಇವ್ರು ರೀಸೆಂಟ್ ಆಗಿ ವರ್ಕ್ಶಾಪ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲೇ ಫಸ್ಟ್ ಟ್ರೈ ಮಾಡಿ ನೋಡೋಣ ಅಂತ ನಾನು ಸೇರ್ಕೊಂಡೆ. ಅದಾದ್ಮೇಲೆ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಇದಾದ್ಮೇಲಿಂದ ಇಲ್ಲಿ ಬಂದ್ಮೇಲಿಂದ ಸಾಕಷ್ಟು ಎಡ್ಜಿಂಗ್ ಸ್ಟ್ರಾಟಜೀಸ್ ಗಳು ಹೇಳ್ಕೊಟ್ರಿ. ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ಸ್ ಗಳು, ಐ ಥಿಂಕ್ 3-4 days ಎಷ್ಟು ಅಡ್ಜಸ್ಟ್ಮೆಂಟ್ಸ್ ಪೂರ್ತಿ ಮಾಡಿರೋದೆಲ್ಲ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಸ್ಟ್ರಾಟಜೀಸ್ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಬೇಸಿಕಲಿ ಐವಿ ಜಾಸ್ತಿ ಇದ್ದಾಗ, ಐವಿ ಕಮ್ಮಿ ಇದ್ದಾಗ ಯಾವ ತರ ಸ್ಟ್ರಾಟಜೀಸ್ ಗಳು ಅಪ್ಲೈ ಮಾಡಬೇಕು ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀರಾ. ಸೊ ಇದರಿಂದ ನಮ್ ಕಾನ್ಫಿಡೆನ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಬೇಸಿಕಲಿ ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಟ್ರೇಡಿಂಗ್ ಮಾಡ್ಬೋದು, ಹೌ ವಿ ಕ್ಯಾನ್ ರೆಡ್ಯೂಸ್ ದಿ ಲಾಸಸ್ ಅಂಡ್ ಮೇಕ್ ಎ ಗುಡ್ ಪ್ರಾಫಿಟ್ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಟ್ಟಿದ್ದೀರಾ. ಇದರಿಂದ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ನಿಮ್ದು ಎಫರ್ಟ್, ಸ್ವಲ್ಪ ಕ್ವಾಲಿಟಿ ಟ್ರೈನಿಂಗ್ ಸ್ವಲ್ಪ ಸಾಕಷ್ಟು ಇಂಪಾರ್ಟೆನ್ಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಂಡರ್ಫುಲ್ ಟ್ರೈನಿಂಗ್ ಅಂಡ್ ವರ್ಕ್ಶಾಪ್. ಯಾ, ಥ್ಯಾಂಕ್ ಯು ಜಯಂತ್. ಅಭಿಷೇಕ್, ನಿಮ್ಗೇನು ಅನಿಸ್ತು ಈ ಕೋರ್ಸ್ ಅಲ್ಲಿ? ಸೊ ನಿಮ್ಮ ಲರ್ನಿಂಗ್ ಇತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು, ಪ್ಲೀಸ್ ಶೇರ್ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ನನಗೆ ಬೇಸಿಕ್ಸ್ ಏನಂದ್ರೆ ಏನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾನು ಬೇರೆಯವ್ರ ವಿಡಿಯೋಸ್ ನೋಡಿದ್ದೆ. ನಾನು ಬೇರೆಯವರಲ್ಲಿ ನನಗೆ ಕರೆಕ್ಟ್ ಆಗಿ ಪ್ರಾಪರ್ ವೇ ಅಲ್ಲಿ ನನಗೆ ಆ ಗೈಡೆನ್ಸ್ ಸಿಗ್ತಾ ಇರ್ಲಿಲ್ಲ. ಅವಾಗ ನನಗೆ ಒಂದು ಸಜೆಷನ್ ಅಲ್ಲಿ ಸಿಕ್ಕಿದ್ದು ನಿಮ್ದು ಪ್ರವೀಣ್ ರಾಜಶೇಖರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಸಿಕ್ಕಿದೆ. ಆ ಚಾನಲ್ ಓಪನ್ ಮಾಡಿ ನೋಡಿದಾಗ ನಾನು ಸ್ಟಾರ್ಟಿಂಗ್ ಇಂದ ನೋಡ್ಕೊ ಬಂದೆ. ನೀವು ಸ್ಟಾರ್ಟಿಂಗ್ ಇಂದ ಬೇಸಿಕ್ಸ್ ಇಂದ ಹಿಡಿದು ಕಂಪ್ಲೀಟ್ ಒಂದು ಲೆವೆಲ್ ವರ್ಗು ತುಂಬಾ ಚೆನ್ನಾಗಿ ನೀವು ಅದರಲ್ಲಿ ವಿಡಿಯೋಸ್ ಮಾಡಿದ್ರಿ. ಅದನ್ನ ನೋಡ್ಕೊಂಡು ಬಂದು ನನಗೇನು ಅನಿಸ್ತು, ನಿಮ್ಮ ವರ್ಕ್ಶಾಪ್ಗೆ ಜಾಯ್ನ್ ಆದ್ರೆ ನನಗೆ ವರ್ತ್ ಅಂತ ಅನಿಸ್ತು. ಇನ್ನು ಮುಂದೆ ಅಡ್ವಾನ್ಸ್ ಕಲಿಬಹುದು ಅಂತ ಅನಿಸ್ತು. ಅದಕ್ಕೋಸ್ಕರ ನಿಮ್ಮ ವರ್ಕ್ಶಾಪ್ ಜಾಯ್ನ್ ಆದೆ. ಈಗ ಆಲ್ಮೋಸ್ಟ್ ನಾವು ಒಂದು ವರ್ಕ್ಶಾಪ್ ಲಾಸ್ಟ್ ಸ್ಟೇಜಸ್ ನಲ್ಲಿ ಇದೀವಿ, ಇನ್ನೇನು ಮುಗಿತಾ ಬಂತು. ನನಗೆ ಏನ್ ಇಷ್ಟ ಆಗಿದ್ದು ಅಂದ್ರೆ, ನೀವ್ ಹೇಳ್ಕೊಡೋದು ಏನು ಮಾಡ್ಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತಿರಲ್ಲ, ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಇದರಿಂದ ನಾ ಏನ್ ಹೇಳ್ತೀನಿ ಅಂದ್ರೆ, ಗೊತ್ತಿಲ್ಲದೆ ಸುಮ್ನೆ ದುಡ್ಡು ಹಾಕಿ ಕಳ್ಕೊಳ್ಳೋದ್ಕಿಂತ ನಿಮ್ಮ ವರ್ಕ್ಶಾಪ್ಗೆ ಒಂದು ಜಾಯಿನ್ ಆಗಿ ಅಲ್ಲಿ ನಿಮ್ಮ ಹತ್ರ ಕಲ್ತು ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಸೂಪರ್, ಥ್ಯಾಂಕ್ ಯು ಅಭಿಷೇಕ್. ರಘು, ನೀವ್ ಹೇಳ್ತೀರಾ? ಬರೀ ನಾನು ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋಸ್ ಮಾತ್ರ ನೋಡ್ತಿದ್ದೆ. ನೀವ್ ಯಾವಾಗ್ಲೂ ಒಂದು ಕನ್ಕ್ಲೂಷನ್ ಇಡ್ತಾ ಇದ್ವಿ ಲಾಸ್ಟ್ ಅಲ್ಲಿ ಪ್ರತಿ ವಿಡಿಯೋದಲ್ಲಿ. ಇದನ್ನ ಹೇಳ್ಕೊಡಕ್ಕೆ 1 hour ಬೇಕಾಗುತ್ತೆ, 2 hour ಬೇಕಾಗುತ್ತೆ ಅಂತ. ಅದೆಲ್ಲ ಇಲ್ಲಿ ಫುಲ್ಫಿಲ್ ಆಯ್ತು. ಎಸ್, ನೀವ್ ಹೇಳಿದ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ಕೊಟ್ಟಿದ್ದೀರಾ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಕ್ಚುಲಿ ಈಗ ನಿಮ್ಮ ಕ್ಲಾಸ್ ಕಂಟೆಂಟ್ ಮಾಡಿದ್ಮೇಲೆ ಮಾರ್ಕೆಟ್ ಸ್ಟ್ರಕ್ಚರೇ ಬೇರೆ ರೀತಿ ಕಾಣಿಸ್ತಾ ಇದೆ.
ಬಿಫೋರ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಕ್ ಮುಂಚೆ ಇದ್ದಿದ್ Okay. ಮಾರ್ಕೆಟ್ ಸ್ಟ್ರಕ್ಚರ್ ಬೇರೆ ಇತ್ತು, ಈಗ ಬೇರೆ ಇದೆ. ಈಗ ಮೊದ್ಲೆಲ್ಲ ಭಯ ಆಗ್ತಿತ್ತು 100 Okay, ಪಾಯಿಂಟ್, 200 that's ಪಾಯಿಂಟ್, 300 ಪಾಯಿಂಟ್ಸ್ ಅಂತೆ. ಬಟ್ ಈಗ ಹ್ಮ್ ನೋ, ಅದೆಲ್ಲ ಏನು ಭಯನೇ ಇಲ್ಲ ಅನ್ಸುತ್ತೆ. ಮಿನಿಮಮ್ ರಿಸ್ಕ್, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪ್ರಾಫಿಟ್, ಇದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೀರಾ. ರಘು, ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ಏನ್ ಅನಿಸ್ತು ನಿಮ್ಗೆ? ನಾನು ತುಂಬಾ ಅಂದ್ರೆ ಮೇ ಬಿ 1000 ವಿಡಿಯೋಸ್ ನೋಡಿರ್ಬೋದು ಈ ಆಪ್ಷನ್ Okay. ಸ್ಟ್ರಾಟಜಿ ಬಗ್ಗೆ. ಝೀರೋ ಲಾಸ್ ಅನ್ನೋದೊಂದು ಬ್ಲೈಂಡ್ ಥಿಂಕಿಂಗ್ ಇತ್ತು, ಇಲ್ಲಿ ಬಂದ ಅದು ಕಲಾಸೆ ಆಗುತ್ತೆ. ಝೀರೋ ಲಾಸ್ Okay, yeah, ಸ್ಟ್ರಾಟಜಿ good. ಅನ್ನೋದೇ ಇಲ್ಲ. ಅದು ನಾನು ತುಂಬಾ ಬ್ಲೈಂಡ್ ಆಗಿ ನಂಬ್ತಿದ್ದೆ ಅದನ್ನ, ಲೈಕ್ ನಿಜಾನಾ ಅಂತ. ಬಟ್ ಇಲ್ಲಿ ರಿಯಾಲಿಟಿನೇ ಬೇರೆ ಇದೆ, ಹಿಂದ್ಗಡೆ ಮಾಡೋದೇ ಬೇರೆ ಇದೆ. ಬಟ್ ಅದು ನೀವು ಚೆನ್ನಾಗಿ ತಿಳಿಸ್ಕೊಟ್ರಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದೊಂದು ಎರಡೇ ಸ್ಟ್ರಾಟಜಿ ಇರೋದು, ಒಂದು ಒಳ್ಳೆ ಸ್ಟ್ರಾಟಜಿ, ಇನ್ನೊಂದು ಕೆಟ್ಟದಾಗಿರೋ ಸ್ಟ್ರಾಟಜಿ. ಎಸ್. ರಘು, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಪುಟ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ರಿವ್ಯೂ.